ತಮಗೆಲ್ಲರಿಗೂ ಲೋಕೋತ್ತರವಾದ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರೂ ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನಾ ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿಯಿಂದ ಕೂತ್ಕೊಳ್ಳಿ. ಕೈಕಾಲುಗಳನ್ನು ಶರೀರವನ್ನು ಸಡಿಲು ಬಿಟ್ಟು ಚಾಪೆ ಮೇಲೆ, ಕುರ್ಚಿಗಳ ಮೇಲೆ, ನಿಮಗೆಲ್ಲಿ ಬೇಕಲ್ಲಿ ಸುಖಾಸನದಲ್ಲಿ ಆರಾಮಾಗಿ ಸರಳ ಸಹಜವಾಗಿ ಕೂತ್ಕೊಳ್ಳಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ, ಕೊನೆಯವರೆಗೆ ಕಣ್ ತೆಗಿಬೇಡಿ. ಮನಸ್ಸಲ್ಲಿ ಕಣ್ಣಲ್ಲಿ ಜಡ ಶರೀರದ ಯಾವುದೇ ಅಂಗಗಳ ಆಕಾರ ಮತ್ತು ಬಣ್ಣ ಚಿತ್ರವನ್ನು ತರಬೇಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಎರಡೂ ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಶುದ್ಧಾತ್ಮ ನಿಜ ಪರಮಾತ್ಮನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಇವತ್ತಿನ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಧ್ಯಾನ ಮಾಡಲು ಯಾರು ಯೋಗ್ಯರು? ಯಾರು ಧ್ಯಾನ ಮಾಡಬಲ್ಲರು? ಧ್ಯಾನ ಮಾಡಲು ಯಾರಿಗೆ ಯೋಗ್ಯತೆ ಇದೆ ಅಂದರೆ, ಯಾರಿಗೆ ಸಂಸಾರದಲ್ಲಿ ಸುಖವಿಲ್ಲ, ಸುಖ ನನ್ನಲ್ಲಿ ಅಂದರೆ ನನ್ನ ಆತ್ಮನಲ್ಲಿ ಇದೆ, ಪರರಲ್ಲಿ ಸುಖವಿಲ್ಲವೆಂದು ಯಾರು ನಂಬಿದ್ದಾರೆ, ಅದೇ ರೀತಿ ತಿಳಿಯುತ್ತಾರೆ, ಅದೇ ರೀತಿ ವರ್ತನೆ ಆಚರಣೆ ಮಾಡ್ತಾರೆ, ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಯಾರಿಗೆ ಸಮ್ಯಕ್ ದರ್ಶನ, ಮೋಕ್ಷ, ಸಂಸಾರ ಸುಖ, ಸ್ವರ್ಗ ಸುಖ ಯಾವುದೂ ಬೇಡವೋ, ಕೇವಲ ಆತ್ಮನೊಬ್ಬನೇ ಬೇಕು ಅಂದರೆ ನಾನು ನನ್ನ ನಿಜ ಪರಮಾತ್ಮ ಸ್ವರೂಪವನ್ನು ಅನುಭವ ಮಾಡುವುದು ಯಾರಿಗೆ ಬೇಕೋ ಅವರು ಧ್ಯಾನಾಭ್ಯಾಸ ಮಾಡಬಲ್ಲರು. ಯಾರು ನಾನು ನನ್ನ ಸ್ವರೂಪದಲ್ಲಿ ಸದಾ ಲೀನನಾಗಬೇಕು, ಸದಾ ಲೀನನಾಗಿ ಇರಬೇಕು ಅಂತ ಆಸೆ ಇದೆಯೋ, ಅದೇ ರೀತಿ ಪ್ರಯತ್ನ ಇದೆಯೋ, ನಾನು ಪರ್ಮನೆಂಟ್ಲಿ
ನನ್ನ ಆತ್ಮನಲ್ಲಿಯೇ ಲೀನನಾಗಿರಬೇಕು ಅಂತ ಯಾರಿಗೆ ಕೇವಲ ಆತ್ಮನೊಬ್ಬನೇ ಬೇಕು, ಇನ್ನಾರೂ ಬೇಡ, ಅಂಥವರು ಮಾತ್ರ ಧ್ಯಾನಾಭ್ಯಾಸ ಮಾಡಬಲ್ಲರು. ಕೊನೆಗೆ ಧ್ಯಾನಾಭ್ಯಾಸ ಯಾರು ಮಾಡಬಲ್ಲರು ಅಂದರೆ, ಬೆಳಗಿಂದ ಎದ್ದು ರಾತ್ರಿ ಮಲಗುವವರೆಗೆ ಎಲ್ಲ ಕಾರ್ಯಗಳನ್ನು, ಪುಣ್ಯ ಪಾಪ ಕಾರ್ಯಗಳನ್ನು ಮಾಡ್ತಾ ಯಾರು ತನ್ನ ಆತ್ಮ ಪ್ರದೇಶ, ತನ್ನ ಅಸ್ತಿತ್ವ ಕಡೆಗೆ ಪದೇ ಪದೇ ಮನಸ್ಸನ್ನು ಹರಿಸ್ತಾರೆ, ತನ್ನ ಆತ್ಮ ಅಸ್ತಿತ್ವದ ಮೇಲೆ, ಆತ್ಮ ಪ್ರದೇಶಗಳ ಮೇಲೆ ಯಾರು ಮನಸ್ಸಿಡ್ತಾರೆ, ನಾನೆಂಬ ಅನುಭವ ಸಂವೇದನೆ ಮಾಡ್ತಾರೆ, ಅವರು ಮುಕ್ತಿಗೆ ಹೋಗಬಲ್ಲರು. ಈ ರೀತಿ ಮುಕ್ತಿಗೆ ಹೋಗಲು ಇವು ಆಂತರಿಕ ಯೋಗ್ಯತೆಗಳು. ಇನ್ನು ಬಹಿರಂಗದಲ್ಲಿ ಮುನಿ ಆಗಬೇಕು ಮತ್ತು ವಜ್ರದಂಥ ಶರೀರ ಬೇಕು, ಅಂಥವರು ಮಾತ್ರ ಮುಕ್ತಿಗೆ ಹೋಗಲು ಸಾಧ್ಯ. ವಜ್ರದಂಥ ಶರೀರವಿಲ್ಲಂದರೆ ಮುಕ್ತಿಗೆ ಹೋಗಲು ಸಾಧ್ಯವಿಲ್ಲ. ಮತ್ತು ಮುನಿಯಾಗದೆ ನಗ್ನ ದಿಗಂಬರ ನಿರ್ಗ್ರಂಥ ಮುನಿಯಾಗದೆ ಮುಕ್ತಿ ಇಲ್ಲ. ಸೊ ನಗ್ನತೆ ಮತ್ತು ವಜ್ರದಂಥ ಶರೀರ ಮತ್ತು ಕೇವಲ ನನಗೆ ಆತ್ಮನೊಬ್ಬನೇ ಬೇಕು, ನನಗಿನ್ನೇನು ಬೇಡ, ಸುಖ ಆತ್ಮನಲ್ಲಿದೆ, ನಿಜ ಶುದ್ಧಾತ್ಮನಲ್ಲಿದೆ, ಸುಖ ಪರರಲ್ಲಿ ಇಲ್ಲ ಎಂದು ನಾನೇ ದೇವ, ನಾನೇ ಶಾಸ್ತ್ರ, ನಾನೇ ಗುರು ಎಂದು ಯಾರು ದೃಢವಾಗಿ ನಂಬಿದ್ದಾರೆ ಅವರು ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಬಲ್ಲರು ಅಂತ ಹೇಳ್ತಾ, ಈ ರೀತಿ ಅಂತರ್ಮುಖರಾಗಲು ಈ ಯೋಗ್ಯತೆಗಳು ಇರಬೇಕು ಅಂತ ಹೇಳ್ತಾ ಈಗ ನಾವು ಧ್ಯಾನಾಭ್ಯಾಸ ಪ್ರಾರಂಭ ಮಾಡೋಣ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಸಂವೇದನದ ಉದ್ದಗಲ ದಪ್ಪ ಅನುಭವ ಮಾಡಿ. ಆನಂದ 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 ಅನುಭವ ಮಾಡಿ. ಹೇ ನಿಜ ಪರಮಾತ್ಮ, ಹೇ ನಿಜ ಶುದ್ಧಾತ್ಮ, ನನಗೆ ನೀನು ಬೇಕು, ನಿನ್ನ ಬಿಟ್ಟು ಇನ್ನಾರೂ ಬೇಡ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡಿ. ನಾನು ಎಂಬ ಅರಿವು, ಅಸ್ತಿತ್ವ, ಸಂವೇದನವನ್ನು ಅನುಭವ ಮಾಡಿ. ಕಣ್ಣಿಗೆ ಕಾಣುವುದು ಜಡ ಶರೀರ, ರಕ್ತ ಮೂಳೆ ಮಾಂಸದಿಂದ ಮಾಡಿದ್ದು ಮಾತ್ರ ಜಡ ಶರೀರ. ಇನ್ನು ಆ ಶರೀರದಲ್ಲಿ ಸಂವೇದನೆ ಮಾತ್ರ ಏನೇನಿದೆಯೋ, ಬಡಿತ, ಮಿಡಿತ, ನಾಡಿ ಸಂವೇದನೆ, ನಾನೆಂಬ ಅಸ್ತಿತ್ವ, ನಾನೆಂಬ ಅರಿವು, ನಾನೆಂಬ ಅನಿಸಿಕೆ, ಅದೆಲ್ಲವೂ ಆತ್ಮನೇ, ಅದು ಶರೀರದ್ದಲ್ಲ. ಶರೀರ ಅಂದರೆ ಜಡವಸ್ತು, ಶರೀರ ಅಂದರೆ ಜಡವಸ್ತು. ಆ ಜಡವಸ್ತುವಿನಲ್ಲಿ ನಾನು ಎಂಬ ಅರಿವು, ಸಂವೇದನೆ, ಬಡಿತ, ಮಿಡಿತ ಇರುವುದಿಲ್ಲ. ಸೊ ಹಾಗಾಗಿ ಶರೀರದಲ್ಲಿರುವ ನಾನೆಂಬ ಸಂವೇದನೆ, ಬಡಿತ, ಮಿಡಿತ, ನಾಡಿ, ನಾನೆಂಬ ಅನಿಸಿಕೆ, ಅರಿವು, ಅಸ್ತಿತ್ವ, ಫೀಲಿಂಗು, ಅದೆಲ್ಲ ಒಂದೇನೇ ಆತ್ಮ. ಅದು ಶರೀರದಲ್ಲಿದ್ದರೂ ಕೂಡ ಶರೀರದಿಂದ ಭಿನ್ನವಾಗಿದೆ. ಅದು ಶರೀರವಲ್ಲ, ಅದು ನಿಜ ಶುದ್ಧಾತ್ಮ ಪ್ರದೇಶಗಳು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಇವತ್ತು ಸ್ಪರ್ಶದ ಮೂಲಕ ಧ್ಯಾನಾಭ್ಯಾಸ. ಎರಡೂ ಕೈಗಳನ್ನು 20 ಸೆಕೆಂಡ್ಗಳವರೆಗೆ ಉಜ್ಜಿ, ಎರಡೂ ಕೈಗಳನ್ನು ಪರಸ್ಪರ ಉಜ್ಜುತ್ತಾ ಅಲ್ಲಿ ನಾನು ಎಂಬ ಅಸ್ತಿತ್ವ, ಸಂವೇದನ ಏನಿದೆಯೋ ಅದನ್ನು ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಅಂಗೈಗಳು
ಬೆರಳುಗಳು ಕೂಡಿರಬೇಕು. ನಿಮ್ಮ ಎರಡೂ ಅಂಗೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ, ಮಂಡಿಗಾಲ ಮೇಲೆ. ಆದರೆ ನಿಮ್ಮ ಕೈಗಳ ಹಸ್ತಗಳ ಒಳಭಾಗ ಆಕಾಶಕ್ಕೆ ಮೇಲಕ್ಕೆ ಮುಖ ಮಾಡಿರಬೇಕು. ನೋಡಿ, ಬೆರಳುಗಳಲ್ಲಿ ಜುಮ್ 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 ಸಂವೇದನೆ ಮಾಡು. ನಾನು ಎಂಬ ಅನುಭವ, ಸಂವೇದನೆ, ನಾನೆಂಬ ಅಸ್ತಿತ್ವ, ಅರಿವು. ಮತ್ತೆ ಎರಡೂ ಅಂಗೈಗಳನ್ನು ಮತ್ತೊಮ್ಮೆ ಉಜ್ಜಿ ನೋಡಿ. ಈಗ ಮೊದಲಿಗಿಂತ ಹೆಚ್ಚು ಸಂವೇದನೆ ಆಗುತ್ತೆ ನೋಡಿ. ಅದೇ 30 ಸೆಕೆಂಡ್ಗಳವರೆಗೆ ಉಜ್ಜಿ. ಈ ಥರ ಉಜ್ಜುವುದರಿಂದ ಸಂವೇದನೆ ಹೆಚ್ಚಾಗತ್ತೆ. ಮನಸ್ಸು, ನಮ್ಮ ಜ್ಞಾನೋಪಯೋಗ ಅಧಿಕ ಸಮಯ ಏಕಾಗ್ರವಾಗತ್ತೆ. ಎಷ್ಟು ಏಕಾಗ್ರವಾಗತ್ತೆ, ಎಷ್ಟು ಸಮಯ ಏಕಾಗ್ರವಾಗತ್ತೆ, ಎಷ್ಟು ಆಳ ಏಕಾಗ್ರವಾಗತ್ತೆ, ಅಷ್ಟು ಆನಂದ ಅಧಿಕ ಬರುತ್ತೆ, ಅಷ್ಟು ಶುದ್ಧೋಪಯೋಗ ಅಧಿಕ ಸಮಯ ಇರುತ್ತೆ. ಎರಡೂ ಹಸ್ತಗಳನ್ನು ತೊಡೆ ಮೇಲೆ ಇಟ್ಕೊಂಡು, ಮಂಡಿಗಾಲ ಮೇಲೆ ಇಟ್ಕೊಂಡು, ಹಸ್ತದ ಒಳಭಾಗ ಆಕಾಶಕ್ಕೆ ಮೇಲಕ್ಕೆ ಮುಖ ಮಾಡಿರಬೇಕು. ತುದಿ ಬೆರಳಿನಲ್ಲಿ, ಕೈಗಳ ತುದಿ ಬೆರಳಲ್ಲಿ ಸಂವೇದನಾ ಬಡಿತ ನಾಡಿ ಅನುಭವ ಮಾಡಿ. ಆನಂದ ಶಾಂತಿ ಅನುಭವ ಮಾಡಿ. ನಿಮ್ಮ ಬಲಗೈಯಿಂದ ಎಡಗೈಯನ್ನು ಉಜ್ಜಿ, ಬಲಗೈಯಿಂದ ಎಡಗೈಯನ್ನು ಭುಜಗಳಿಂದ ಹಿಡ್ಕೊಂಡು ಕೈಗಳು ಬೆರಳಿನವರೆಗೆ ಉಜ್ಜಿ. ಬಲಗೈಯಿಂದ ಎಡಗೈ, ಎಡಗೈ ಅಕ್ಕಪಕ್ಕ ಮೇಲೆ ಕೆಳಗೆ ಚೆನ್ನಾಗಿ ನಿಧಾನಕ್ಕೆ ಸಹಜವಾಗಿ ಸುಖಪೂರ್ವಕವಾಗಿ. ಇದು ನನ್ನ ಸಂವೇದನೆ, ಇದು ನನ್ನ ಫೀಲಿಂಗು,
ಇದು ನನ್ನ ಸ್ಪರ್ಶ ಎಂಬ ಭಕ್ತಿ ಭಾವನೆಯಿಂದ, ತನ್ನತನದಿಂದ, ವಾತ್ಸಲ್ಯದಿಂದ, ತಾನು ತನ್ನ ಮೇಲೆ ದಯೆ, ವಾತ್ಸಲ್ಯ, ಪ್ರೀತಿ ಭಾವನೆಯ ಮೂಲಕ ಸ್ಪರ್ಶ ಮಾಡಿ ಉಜ್ಜಿ. ನಾವು ಅನಂತ ಕಾಲದಿಂದ, ಅನಾದಿಯಿಂದ ಪರರ ಸಂವೇದನೆ ಮಾಡ್ತಾ ಬಂದಿದ್ದೇವೆ, ಪರರ ಸ್ಪರ್ಶ ಮಾಡಿ ಸುಖವನ್ನು ಅನುಭವಿಸ್ತಾ ಬಂದಿದ್ದೇವೆ. ಆದರೆ ಅದೆಲ್ಲ ನಮ್ಮ ಸುಖ ಸಂವೇದನೆ, ನಮ್ಮ ಸ್ಪರ್ಶ. ಹಾಗೆ ಈಗ ಕೈ ಮೇಲೆ ನೀವು ಕೈ ಆಡಿಸ್ತಾ ಇದ್ದೀರಿ. ಈ ಸಂವೇದನಾ ಸ್ಪರ್ಶ ಏನಿದೆಯೋ ಇದು ಆತ್ಮ ಪ್ರದೇಶ. ಇದು ಶರೀರದ್ದಲ್ಲ, ಚರ್ಮದ್ದಲ್ಲ. ಸಂವೇದನೆ ಮಾತ್ರ ಅನುಭವ. ಆನಂದ ಸುಖಾನುಭೂತಿ ಅನುಭವ ಮಾಡಿ. ಆಹ್ಲಾದಕರ ಆನಂದ ಅನುಭವ ಮಾಡಿ. ಭುಜಗಳಿಂದ ಕೈ ಬೆರಳಿನವರೆಗೆ ನಾನೆಂಬ ಅಸ್ತಿತ್ವ, ಅರಿವು, ಸಂವೇದನೆ. ಈಗ ಎಡಗೈಯಿಂದ ಬಲಗೈಯನ್ನು ಉಜ್ಜಿ, ಭುಜದಿಂದ ಹಿಡಿದು ಕೈ ಬೆರಳಿನವರೆಗೆ ನಿಮ್ಮ ಕೈಗಳ, ನಿಮ್ಮ ಭುಜ, ನಿಮ್ಮ ತೋಳುಗಳ ಅಕ್ಕ ಪಕ್ಕ, ಮೇಲೆ ಕೆಳಗೆ ಚೆನ್ನಾಗಿ ಸ್ಪರ್ಶ ಮಾಡಿ ಶಾಂತಿ, ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಮುಖಕಮಲದ ಮೇಲೆ ಉಜ್ಜಿ, ನಿಮ್ಮ ಮುಖಕಮಲವನ್ನು ಎರಡೂ ಹಸ್ತಗಳಿಂದ ಸುಖ ಶಾಂತಿಪೂರ್ವಕ ಭಕ್ತಿ ಪ್ರೀತಿಯಿಂದ, ಇದು ನನ್ನ ಸಂವೇದನೆ, ನನ್ನ ಸ್ಪರ್ಶ, ನನ್ನ ಆತ್ಮ ಪ್ರದೇಶಗಳ ಅನುಭವ ಎಂದು ನಂಬಿ ತಿಳಿದು ಸಂವೇದನೆ ಮಾಡಿ, ಆಚರಣೆ ಮಾಡಿ. ಈ ಸಂವೇದನೆ ಸ್ಪರ್ಶ ನನ್ನದು ಎಂದು ನಂಬುವುದು ಸಮ್ಯಕ್ ದರ್ಶನ. ನಾನು ಆತ್ಮ ಎಂದು ನಂಬುವುದು, ತಿಳಿಯುವುದು ಸಮ್ಯಕ್ ಜ್ಞಾನ. ಅದರಂತೆ ಅಂತರ್ಮುಖವಾಗುವುದು, ಅದರಲ್ಲಿ ಮನಸ್ಸಿಟ್ಟು ಆನಂದ ಅನುಭೂತಿ ಮಾಡುವುದು ಸಮ್ಯಕ್ ಚಾರಿತ್ರ. ಆತ್ಮನ ಸಂವೇದನೆ ಮಾಡುವುದೇ ಸಮ್ಯಕ್ ದರ್ಶನ, ಜ್ಞಾನ ಚಾರಿತ್ರ. ನಿಮ್ಮ ಮುಖಕಮಲ ಸಂವೇದನೆ ಮಾಡಿ, ಎರಡೂ ಹಸ್ತಗಳನ್ನು ನಿಮ್ಮ ಮಂಡಿಗಾಲ ಮೇಲೆ ಇಡಿ. ಹಸ್ತಗಳ ಒಳಭಾಗ ಆಕಾಶಕ್ಕೆ ಮುಖ ಮಾಡಿರಬೇಕು. ನೋಡಿ, ನಿಮ್ಮ ಮುಖಕಮಲದಲ್ಲಿ ನಾನೆಂಬ ಅರಿವು, ಸಂವೇದನೆ, ಬಡಿತ ಮಿಡಿತ ಕಂಪನ ಸಂವೇದನೆ ಆಗ್ತಾ ಇದೆ ನೋಡಿ. ಆತ್ಮ ಪ್ರದೇಶಗಳ ಸಂವೇದನೆ. ಆತ್ಮ ಪ್ರದೇಶ ಕಣ್ಣಿಗೆ ಕಾಣುವುದಿಲ್ಲ. ಆತ್ಮ
ಆದರೆ ಸಂವೇದನೆ ಆಗ್ತಾ ಇದೆ ನೋಡಿ, ನಾನೆಂಬ ಅಸ್ತಿತ್ವ, ನಾನೆಂಬ ಅರಿವು. ಮುಖಕಮಲ, ನಿಮ್ಮ ಮುಖಕಮಲದ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಹಣೆಗಳು, ಹಣೆಯಲ್ಲಿ ಸಂವೇದನೆ, ನಾನೆಂಬ ಅಸ್ತಿತ್ವ, ಅರಿವು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಕಣ್ಣುಗಳು, ಕಣ್ಣು ರೆಪ್ಪೆಗಳು, ಕಣ್ಣು ಗುಡ್ಡೆಗಳು ಸಂವೇದನೆ ಮಾಡಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ನಿಮ್ಮ ಅಂಗೈ ಉದ್ದಗಲ ದಪ್ಪ ಸಂವೇದನೆ, ಅಂಗೈ ಮಧ್ಯ ಬೆರಳುಗಳ ತುದಿಗಳು ಅನುಭವ ಮಾಡಿ. ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಎರಡೂ ಕಿವಿಗಳನ್ನು ಚೆನ್ನಾಗಿ ಉಜ್ಜಿ, ಕಿವಿಗಳ ಒಳಗೆ, ಕಿವಿರಂಧ್ರದ ಒಳಗೆ ಬೆರಳನ್ನು ಹಾಕಿ, ಕಿವಿಯ ಮೇಲೆ ಒಳಗಡೆ ಅಕ್ಕಪಕ್ಕ ಚೆನ್ನಾಗಿ ಉಜ್ಜಿ. ಇಪ್ಪತ್ತು ಸೆಕೆಂಡ್ಗಳವರೆಗೆ ನಿಧಾನಕ್ಕೆ ಸುಖಪೂರ್ವಕವಾಗಿ ಉಜ್ಜಿ. ಉಜ್ಜುತ್ತಾ ಉಜ್ಜುತ್ತಾ ನಿಮ್ಮ ಅಸ್ತಿತ್ವ ಅನುಭವ ಮಾಡಿ ಆ ಕಿವಿಗಳಲ್ಲಿ. ಉಜ್ಜಿದ ನಂತರವೂ ಅಲ್ಲಿ ನಿಮ್ಮ ಅಸ್ತಿತ್ವ, ಬಿಸಿ ಬಿಸಿ ಅನುಭವ, ಸಂವೇದನೆ ಅನುಭವ ಮಾಡಿ. ಕೇವಲ ಕಿವಿಗಳು, ಕೇವಲ ಕಿವಿಗಳಲ್ಲಿರುವ ಆತ್ಮ ಪ್ರದೇಶಗಳು. ಆತ್ಮ ಪ್ರದೇಶಗಳು ಅಖಂಡವಾಗಿವೆ. ನಾವು ಆತ್ಮನ ಎಲ್ಲ ಅಸಂಖ್ಯ ಪ್ರದೇಶಗಳನ್ನು ಧ್ಯಾನ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಅಸಂಖ್ಯವನ್ನು ಧ್ಯಾನ ಮಾಡುವ ಶಕ್ತಿ ಕೇವಲ ಜ್ಞಾನಕ್ಕೆ ಇದೆ. ಮತಿಜ್ಞಾನ, ಶ್ರುತಜ್ಞಾನ ಒಂದೊಂದು ವಸ್ತುವನ್ನು ಕ್ರಮಕ್ರಮವಾಗಿ ತಿಳಿತದೆ. ಅವಧಿ ಜ್ಞಾನ ಜಡ ವಸ್ತುವನ್ನು ತಿಳಿತದೆ. ಆತ್ಮನ ತಿಳಿಯುವ ಶಕ್ತಿ ಅವಧಿ ಜ್ಞಾನದಲ್ಲಿಲ್ಲ. ಮನಪರ್ಯ ಜ್ಞಾನದಲ್ಲೂ ಕೂಡ ಆತ್ಮನನ್ನು ತಿಳಿಯುವ ಶಕ್ತಿ ಇಲ್ಲ. ಅದು ಬೇರೆಯವರ ಮನಸ್ಸಿನ ಗೂಢ ವಿಚಾರಗಳನ್ನು ಮಾತ್ರ ತಿಳಿತದೆ. ಸೊ ಹಾಗಾಗಿ ಕೇವಲ ಜ್ಞಾನ ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾವು ಈಗ ಕೆಲವಷ್ಟು ಆತ್ಮ ಪ್ರದೇಶಗಳ ಸನ್ಮುಖವಾಗಿ ನಾವು ಆತ್ಮನ ಅನುಭವವನ್ನು ಮಾಡಬೇಕಾಗಿದೆ. ಇದು ಆತ್ಮ ಅಖಂಡವಾಗಿದ್ದರಿಂದ ಆತ್ಮನ ಧ್ಯಾನ ಸಂವೇದನವು ಅಖಂಡವೇ ಆಗಿದೆ. ಕಲ್ಲು ಸಕ್ಕರೆ ಮೇಲಿನಿಂದ ತಿಂದರೂ ಸಿಹಿ, ಕೆಳಗಡೆ ತಿಂದರೂ ಸಿಹಿ, ಹೊರಗಡೆ ತಿಂದರೂ ಸಿಹಿ, ಒಳಗಡೆ ತಿಂದರೂ ಸಿಹಿ. ಹಾಗಾಗಿ
ಸ್ವಾದದಲ್ಲಿ ಕೇವಲಿಗಳ ಮತ್ತು ಶ್ರಾವಕ ಸಮ್ಯಕ್ ದೃಷ್ಟಿಗಳ ಸ್ವಾದದಲ್ಲಿ ಯಾವ ವ್ಯತ್ಯಾಸವಿಲ್ಲ. ಆದರೆ ಸ್ವಾದ ಹೆಚ್ಚು ಕಡಿಮೆ ಬರುತ್ತೆ, ಅದು ಕ್ವಾಂಟಿಟಿ ವ್ಯತ್ಯಾಸವಿರುತ್ತೆ, ಕ್ವಾಲಿಟಿ ಎಲ್ಲ ಒಂದೇ. ಹೊಟ್ಟೆ ಮೇಲೆ ಕೈ ಆಡಿಸಿ, ಹೊಟ್ಟೆ ಮೇಲೆ ಮನಸ್ಸಿಡಿ. ಹೊಟ್ಟೆ ಮೇಲೆ ಕೈ ಆಡಿಸೋದ್ರಿಂದ ಅಲ್ಲಿರುವ ಕರ್ಮಗಳು ನಿರ್ಜರೆಯಾಗ್ತವೆ. ಯಾಕಂದರೆ ಮನಸ್ಸು ಸಂವೇದನದ ಮೇಲೆ ಬಂದಾಗ ಕರ್ಮ ಹೊರಗಡೆ ಹೋಗ್ತದೆ. ಮನಸ್ಸು ಸಂವೇದನ ಬಿಟ್ಟು ಬಹಿರ್ಮುಖವಾದಾಗ ಕರ್ಮ ಒಳಗಡೆ ಬರ್ತದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಸಂವೇದನೆ ಆಗ್ತಾ ಇದೆ, ಅಂಗೈಯಲ್ಲಿ ಸಂವೇದನೆ ಆಗ್ತಾ ಇದೆ. ಸಂವೇದನೆ ಮಾತ್ರ ಅನುಭವ ಮಾಡಿ. ನಾನು ಎಂಬ ಅರಿವು, ನಾನು ಎಂಬ ಅಸ್ತಿತ್ವ, ನಾನು ಎಂಬ ಸಂವೇದನೆ ಅನಿಸಿಕೆ. ಬಾಯಿಯನ್ನು ಸಂವೇದನೆ ಮಾಡಿ, ಬಾಯಿಯನ್ನು ಆಡಿಸಿ. ಏನೋ ತಿಂತಾ ಇದ್ದೀರಿ, ಏನೋ ತಿನ್ನುವಂತೆ, ಚೀಪುವಂತೆ, ಬಾಯಿಯನ್ನು ಊಟ ಮಾಡುವಂತೆ ಬಾಯಿಯನ್ನು ಅಲುಗಾಡಿಸಿ. ಒಳಗಡೆ ನಾಲಿಗೆಯಿಂದ ಒಳಭಾಗವನ್ನು ಸಂವೇದನ ಸ್ಪರ್ಶ ಮಾಡಿ. ಮೇಲ್ಭಾಗ, ಅಕ್ಕಪಕ್ಕ, ಕೆಳಭಾಗ, ನಾಲಿಗೆ ಒಳಗಡೆ, ಬಾಯಿ ಒಳಗೆ ನಾಲಿಗೆಯನ್ನು ಸಂವೇದನೆ ಮಾಡಿ. ನಾಲಿಗೆಯನ್ನು ಎಲ್ಲ ಕಡೆಗೆ ಓಡಾಡಿಸಿ ಸ್ಪರ್ಶ ಮಾಡಿ. ಮಸುಡೆಗಳು, ವಸುಡೆಗಳು, ಕೆನ್ನೆಗಳು ಅಕ್ಕಪಕ್ಕ, ಮೇಲೆ ತಾಲುವೆ ಭಾಗ, ಅಲ್ಲಿ ಕಚ್ಚಗುಳಿ ಆಗತ್ತೆ ನೋಡಿ. ತಾಲುವೆ ಭಾಗ, ನಾಲಿಗೆಯಿಂದ ಬಾಯಿಯ ಮೇಲ್ಭಾಗ ತಾಲವ್ಯನ್ನು ಸ್ಪರ್ಶ ಮಾಡಿ. ಅಲ್ಲಿ ಕಚ್ಚಗುಳಿ ಆಗ್ತಾ ಇದೆ ನೋಡಿ.
ನೆತ್ತಿಯ ಮೇಲೆ ಸ್ಪರ್ಶ ಮಾಡಿ ನೆತ್ತಿಯ ಮೇಲೆ ಮನಸ್ಸಿಡಿ. ನಿಮ್ಮ ತಲೆಯ ಮೇಲ್ಭಾಗ ಬೆರಳುಗಳಿಂದ ಕಚಗುಳಿ ಮಾಡಿ ನೆತ್ತಿಯ ಮೇಲ್ಭಾಗದಲ್ಲಿ, ತಲೆಯ ಮೇಲ್ಭಾಗ ನೆತ್ತಿಯಲ್ಲಿ ಸಂವೇದನ ಶಾಂತಿ ಅನುಭವ ಮಾಡಿ. ಸ್ಪರ್ಶ ಮಾಡುವುದರಿಂದ ನೀವು ನೇರವಾಗಿ ಅಧಿಕ ಪ್ರಮಾಣದಲ್ಲಿ ಅಧಿಕ ಸಮಯದವರೆಗೆ ನೀವು ಆತ್ಮ ಪ್ರದೇಶಗಳ ಸಂವೇದನೆ ಜೊತೆಗೆ ಸೇರ್ಕೊಳ್ಬೋದು, ಕೂಡ್ಬೋದು, ಇರಬಹುದು. ಆವಾಗ ಹೆಚ್ಚಿನ ಪ್ರಮಾಣದಲ್ಲಿ ಸಂವೇದನೆ ಆಗುತ್ತೆ, ನಾನೆಂಬ ಅರಿವು ಆಗುತ್ತೆ. ಸ್ನಾನ ಮಾಡುವಾಗ ಮೈಯನ್ನು ಉಜ್ಜುತ್ತೀರಿ. ಆವಾಗ ಉಜ್ಜುವಾಗ ಈ ಸ್ಪರ್ಶ, ಈ ಸಂವೇದನೆ ನಾನು ನನ್ನದು ಅಂತ ನಂಬಿದರೆ, ತಿಳ್ಕೊಂಡ್ರೆ ಅಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ನಾನು ಎಂದು ನಿಮ್ಮನ್ನು ನೀವು ಪ್ರೀತಿ ಮಾಡಿದರೆ ಅಲ್ಲಿ ಸ್ಪರ್ಶದಿಂದ ವಿಶೇಷ ಆನಂದ ಅನುಭೂತಿಯಾಗತ್ತೆ. ನಾವು ಪರರ ಸ್ಪರ್ಶ ಅನಂತ ಬಾರಿ ಮಾಡಿದ್ದೇವೆ. ಇನ್ನಾದರೂ ಈ ಜನ್ಮದಲ್ಲಾದರೂ ಒಂದು ಕ್ಷಣವಾದರೂ ನಾವು ನಮ್ಮ ಸ್ಪರ್ಶ ಮಾಡೋಣ, ನಮ್ಮ ಸಂವೇದನೆ ಮಾಡೋಣ. ಶಾಂತಿ ಶಾಂತಿ ಅನುಭವ ಮಾಡಿ. ಈಗ 2 ಹಸ್ತಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಕಣ್ತೆರೀರಿ. ಹೊರಗಡೆ ಬೆಳಕು ಒಳಗಡೆ ಕಾಣಿಸಬಾರದು. ನಿಮ್ಮ ಅಂಗೈ ಮಧ್ಯ ಸೆಂಟರ್ ಪಾಯಿಂಟ್ ಕಣ್ಣಿನ ಮೇಲೆ, ಕಣ್ರೆಪ್ಪೆ ಮೇಲಿರಬೇಕು, ಟಚ್ ಆಗಬಾರ್ದು. ಬೆರಳುಗಳು ತಲೆಯ ಮೇಲೆ, ಹಣೆಯ ಮೇಲಿರಬೇಕು. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಧಾನಕ್ಕಂತರೀರಿ. ಕೈಗಳ ಹಾಗೆ ಇರಲಿ, ಹಸ್ತಗಳು. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ ಇದೆ ನೋಡಿ. ನಿಮ್ಮ ಅಸ್ತಿತ್ವದ, ನಿಮ್ಮ ನಾನೆಂಬ ಅರಿವು, ಫೀಲಿಂಗ್, ಅದರ ಎತ್ತರ, ಉದ್ದ, ಅಗಲ, ದಪ್ಪ, ವಿಸ್ತಾರ, ವಿಸ್ತೀರ್ಣವನ್ನು ಅನುಭವ ಮಾಡಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ನಿಮ್ಮ ಇನ್ನೊಂದು ಮಂಡಿಗಾಲ ಮೇಲಿಡಿ. ಅಲ್ಲಿ ಬಿಸಿ ಬಿಸಿ ಆತ್ಮ ಊರ್ಜಾಶಕ್ತಿ ಅನುಭವ. ನಿಮ್ಮ ಊರ್ಜಾಶಕ್ತಿ ಸಂಗ್ರಹವಾದಾಗ ಶರೀರದಲ್ಲಿ, ಜಡ ಶರೀರದಲ್ಲಿ ಅಲ್ಲಿ ಉಷ್ಣತೆ ಹೆಚ್ಚಾಗತ್ತೆ, ಶರೀರ ಶುದ್ಧಿಯಾಗತ್ತೆ. ಆತ್ಮ ಧ್ಯಾನದಿಂದ ಆತ್ಮಶುದ್ಧಿ ಮತ್ತು ಶರೀರ ಶುದ್ಧಿ ಎರಡೂ ಆಗತ್ತೆ. ಆತ್ಮ ಧ್ಯಾನ ಅದೊಂದು ಅಗ್ನಿ. ಆತ್ಮಧ್ಯಾನ ಅಭ್ಯಾಸ ಎಂಬುದು ಒಂದು ಅಗ್ನಿ. ಆ ಅಗ್ನಿ ಆತ್ಮನನ್ನಂತೂ ಶುದ್ಧ ಮಾಡಿಯೇ ಮಾಡುತ್ತೆ, ಶರೀರವನ್ನು ಕೂಡ ಶುದ್ಧ ಮಾಡುತ್ತೆ. ಆತ್ಮನನ್ನು ಎಷ್ಟರ ಮಟ್ಟಿಗೆ ಶುದ್ಧ ಮಾಡುತ್ತೆ ಅಂದರೆ ನಿರ್ವಾಣವನ್ನು ಹೊಂದುವಷ್ಟು ಶುದ್ಧ ಮಾಡುತ್ತೆ, ನಿರಾಕಾರ ಪರಮಾತ್ಮ ಆಗುವಷ್ಟು. ಆಮೇಲೆ ಶರೀರವನ್ನು ಎಷ್ಟರ ಮಟ್ಟಿಗೆ ಶುದ್ಧ ಮಾಡುತ್ತೆ ಅಂದರೆ ಈ ಸಾಮಾನ್ಯ ಔದಾರಿಕ ಶರೀರ ಪರಮ ಔದಾರಿಕ ಶರೀರವಾಗುವಂತೆ ಅನಂತ ವೈರಸ್ ಮತ್ತು ಬ್ಯಾಕ್ಟೀರಿಯಾ ನಿಗೋಧ ಜೀವಗಳಿಂದ ಕೂಡಿರ್ತಕ್ಕಂಥ ಈ ಮಲಿನವಾದ ಅಶುದ್ಧ ಶರೀರವನ್ನು ಜೀವರಹಿತ, ಬ್ಯಾಕ್ಟೀರಿಯಾ ವೈರಸ್ ರಹಿತ ಶುದ್ಧ ಪರಮೌದಾರಿಕ ಶರೀರವನ್ನಾಗಿ ಸ್ಫಟಿಕ ಮಣಿಯಂತೆ ಪರಮಶುದ್ಧಗೊಳಿಸುತ್ತದೆ ಈ ಧ್ಯಾನಾಗ್ನಿ. ಸೊ ಧ್ಯಾನಾಗ್ನಿಯಲ್ಲಿ ಎಲ್ಲವೂ ಶುದ್ಧವಾಗತ್ತೆ. ಈ ರೀತಿಯ ಅಂತರ್ಮುಖ ಮಾರ್ಗವನ್ನು, ಧ್ಯಾನಾಗ್ನಿಯ ಅಭ್ಯಾಸವನ್ನು ಹೇಳಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಪರಮಾತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ
ಶಾಂತಿ ಶಾಂತಿ ಶಾಂತಿ.